ಮನೆಯನ್ನು ಕೊಡಲಿಕ್ಕೆ ನೀವು ಟೈಮನ್ನು ಕೇಳಿದ್ರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ನಾನು ಕೂಡ ಮೊನ್ನೆ ನನ್ನ ಇಲಾಖೆಯ ಒಂದು ಇದರೊಳಗೆ ಅವತ್ತು ಸ್ವಲ್ಪ ಫ್ರೀಯಾಗೂ ಇದ್ದರು, ಇಲ್ಲಾಂದರೆ ಸ್ವಲ್ಪ ಸುಮ್ಮನೆ ಕೊಟ್ಟು ಹೋಗಬೇಕಾಗಿತ್ತು. ಅದಕ್ಕೆ ನಾನು ತಮಗೂ ಕೂಡ ನಾನು ಬರಕ್ಕೆ ಹೇಳಿದ್ದೆ. ತಾವೆಲ್ಲರೂ ಕೂಡ ಬಂದು ಮನೆಯನ್ನು ಕೂಡ ಮಾಡಿದ್ರಿ. ಮನೆ ಮುಖ್ಯಮಂತ್ರಿಗಳು ಸ್ಪಂದನೆಯನ್ನು ಮಾಡಿದ್ದಾರೆ. ಅವರು ಕೂಡ ಹೇಳಿದ್ದಾರೆ, ನಾವು ಮಂಗಳೂರಿಗೆ ಸಪ್ರೇಟಾಗಿ ಮಾಡಿ ಇದನ್ನು ಯಾವುದಕ್ಕೂ ಕೂಡ ಕೊಡಬಾರ್ದು ಅಂತ ಹೇಳಿ ನಾನು ಕೂಡ ಅದನ್ನ ಯಾರಿಗೆ ನಿರ್ದೇಶನ ಕೊಡಬೇಕು ನಮ್ಮ ಕಡೆಯಿಂದ ಸರ್ಕಾರಕ್ಕೆ ಒಟ್ಟು ಇದೇನಾಗ್ತದೆ, ಸೆಂಟ್ರಲ್ ಗೌರ್ಮೆಂಟ್ ಕನೆಕ್ಟೆಡ್ ಇರ್ತದೆ, ಬಟ್ ಸ್ಟೇಟ್ ಗೌರ್ಮೆಂಟು ಅದಕ್ಕೆ ಡೈರೆಕ್ಷನ್ಸ್ ಕೂಡ ಮನವಿಯನ್ನು ಕೂಡ ಮಾಡ್ಬೋದು. ನೀವು ಮನವಿಯನ್ನು ಕೊಟ್ಟಿದ್ದೀರಿ, ಅದಕ್ಕೆ ನಾನು ಯಾವತ್ತೂ ಕೂಡ ನಿಮ್ಮ ಪರವಾಗಿ ಇರ್ತಿಲ್ಲ. ಯಾಕಂದರೆ ಇದೆಲ್ಲದೂ ಕೂಡ ಇಲ್ಲಿರಬೇಕು. ಕೇಸ್ಗಳು ಜಾಸ್ತಿ ಇರ್ತವೆ. ಮಂಜು ಹೇಳಿದಾಗೆ ಎಲ್ಲ ಬಡವರು ಇರ್ತಾರೆ, ಎಲ್ಲರೂ ಅಲ್ಲಿ ಇಲ್ಲಿ ಹೋಗೋದಕ್ಕೆ ನೀವು ಇತ್ಲಾಗ ಹೋಗೋದು ಒಂದೇ ಅತ್ಲಾಗ ಹೋಗೋದು ಒಂದೇ ಹಂಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಅದು ಆಗಕ್ಕೆ ಹೋಗಬಾರ್ದು. ಅದನ್ನು ಏನಿದೆ ನಿಮ್ಮ ಧ್ವನಿಗೆ ನಾವು ಕೂಡ ನಮ್ಮ ಸರ್ಕಾರದ ಕಡೆಯಿಂದ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗ ಅರವಿಂದ್ ಜ್ಞಾನೇಂದ್ರನವರು ಕೂಡ, ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ನಿಮ್ಮದು ಇರ್ತಾರೆ ಕೆಲಸ, ಅದಕ್ಕೆ ನಾನು ನಿಮಗೂ ಕೊಡ್ತೀವಿ. ನಾವು ಏನು ಕೇಳ್ತೀವಿ ಅದು ಹೂ ಅನ್ಬೇಕು ನೀವು ಅಷ್ಟೇ. ಮಧು ಬಂಗಾರಪ್ಪನವರೇ, ವಕೀಲರ ಸಂಘದ ಅಧ್ಯಕ್ಷರೇ, ಗೌರವಾಧ್ಯಕ್ಷರೇ, ಗೋಪಾಲಕೃಷ್ಣ ಅವರೇ, ಸರ್ಜಿ ಅವರೇ, ಬಲ್ಕೇಶ್ ಅವರೇ ಮತ್ತು ಎಲ್ಲ ಮುಖಂಡರು ಮತ್ತು ಎಲ್ಲ ವಕೀಲ ಬಂಧುಗಳೇ, ಏನು ಬೇಡಿಕೆಯನ್ನು ಇಟ್ಟು ಹೋರಾಟ ಮಾಡ್ತಾ ಇದ್ದೀರಿ, ಖಂಡಿತವಾಗೂ ನಮ್ಮ ಕಡೆಯಿಂದ ಬೆಂಬಲ ಇದೆ. ಅಲ್ಲ ಸರ್ಜಿ ಅವರೇ, ನಮ್ಮ ಕಡೆಯಿಂದ ಬೆಂಬಲ ಇದೆ. ಕಾರಣ ಶಿವಮೊಗ್ಗ ಹೆಚ್ಚು ಕಮ್ಮಿ ಮಧ್ಯ ಕರ್ನಾಟಕ ಆಗುತ್ತೆ. ಇಲ್ಲಿಗೆ ಪೀಠ ಕೊಟ್ಟರೆ ಖಂಡಿತವಾಗೂ ನ್ಯಾಯ ದೊರಕುತ್ತೆ ಅನ್ನುವಂಥದ್ದು ನಮ್ಮದು ಅಪೇಕ್ಷೆ ಇದೆ. ಮಂಗಳೂರು ನಮಗೆ ಒಂಥರ ಅಡ್ಗೈ, ತೀರ್ಥಹಳ್ಳಿಯಾಗಿ ನನಗೆ ಮಂಗಳೂರು ಹತ್ರ ಸ್ವಲ್ಪ, ಆದರೆ ಇಡೀ ಜಿಲ್ಲೆ ಮಂಗಳೂರಿಗೆ ಅಡ್ಡ ಆಗುತ್ತೆ. ಮಂಗಳೂರಿಗೆ ಅದು ಅರ್ಥವೇ ಇಲ್ಲ, ಕೂಡಿಸುವಂಥದ್ದು ಅರ್ಥ ಇಲ್ಲ. ನಾನು ಕೂಡ ಗಮನಿಸ್ತಾ ಇದ್ದೀನಿ ಮತ್ತು ನಿಮ್ಮ ಸ್ಟೇಟ್ಮೆಂಟ್ಗಳು, ನಿಮ್ಮ ಹೋರಾಟಗಳು ಗಮನಿಸ್ತಾ ಇದ್ದೀನಿ. ಖಂಡಿತವಾಗೂ ನ್ಯಾಯೋಚಿತವಾಗಿದೆ. ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಬೆಂಬಲ. ಮಧು ಬಂಗಾರಪ್ಪನವರು ಹೇಳಿದ್ರು, ಈಗಾಗಲೇ ಕೇಂದ್ರ ಸರ್ಕಾರದ ಅಗತ್ಯ ಇದೆಯೇನೋ ಅಂತಿದ್ದೀವಿ. ನಾವು ರೆಕಮೆಂಡ್ ಮಾಡಿ ಕಳಿಸಿ ನಾವು ಕೂಡ ಅಲ್ಲಿ ಹೇಳಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ, ಕೇಂದ್ರದಲ್ಲಿ ಕೂಡ ಅನ್ನೋಂಥ ಮಾತನ್ನು ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಯಾಕಂದರೆ ಭಾಳಷ್ಟು ಸಾಮಾನ್ಯ ಜನ ಏರ್ಪೋರ್ಟಿಗೆ ಹೋಗಬೇಕಾಗ್ತದೆ. ಹಾಗಾಗಿ ಖರ್ಚು ಕಮ್ಮಿ ಆಗಬೇಕು, ನ್ಯಾಯ ಕಾಸ್ಟ್ಲಿ ಆಗಬಾರ್ದು ಸಾಮಾನ್ಯ ಜನರಿಗೆ. ಈ ದೃಷ್ಟಿಯಿಂದ ಇದು ಉತ್ತಮವಾದಂಥ ಬೇಡಿಕೆ ಅಂತ ಹೇಳಿ ನಾನು ಅಂದ್ಕೊಂಡು ಒಳ್ಳೆಯದಾಗಲಿ, ಯಶಸ್ಸಾಗಲಿ ಅಂತ ಹಾರೈಸಿ ನಮ್ಮ ಮಾತು ಮುಗಿಸ್ತೀನಿ. ಕೇಸಸ್ನ ಪೆಂಡಿಂಗ್ ಇರುವಂಥ ಒಂದು ಕೋರ್ಟ್ ಅಂದರೆ ಅದು ಕರ್ನಾಟಕದ ಕೋರ್ಟ್ಗಳು. ಏಕೆಂದರೆ ನಾನು ಸುಮ್ಮನೆ ನೋಡ್ತಾ ಇದ್ದೆ, ಗೂಗಲ್ ಸರ್ಚ್ ಮಾಡಿ ಎಷ್ಟು ಕೇಸ್ ಲೋಡ್ ಇರ್ಬೋದು ಮೊದಲ ಅಂತೇಳಿ. ನಾನು ಅದಕ್ಕೆ ನೋಡಿದ್ರೆ ಆಲ್ಮೋಸ್ಟ್ ಹೈಯೆಸ್ಟ್ ಕೇಸ್ ಲೋಡು ಇಡೀ ದೇಶದಲ್ಲಿ ಎಲ್ಲಿದೆ ಅಂತಂದರೆ ಅದು ಕರ್ನಾಟಕ ರಾಜ್ಯದಲ್ಲಿ. ಸುಮಾರು 22.6 ಲಕ್ಷ ಕೇಸಸ್ಸು ಇಡೀ ಕರ್ನಾಟಕ ರಾಜ್ಯದಲ್ಲಿರುವ ಕೋರ್ಟಲ್ಲಿದೆ. ಸುಮಾರು 3 ಲಕ್ಷ ಕೇಸಸ್ಸು ಹೈಕೋರ್ಟಲ್ಲಿ ಪೆಂಡಿಂಗ್ ಉಳಿದಿದೆ. 2024ರಲ್ಲಿ ಸರಿಸುಮಾರು 17.9 ಲಕ್ಷ ಕೇಸಸ್ನ ಏನೋ ಡಿಸ್ಪೋಸ್ ಮಾಡಿದರೂ ಕೂಡ 21 ಲಕ್ಷ ಕೇಸಸ್ಸು ಪೆಂಡಿಂಗ್ ಇದೆ. ಆ ಎಲ್ಲ ನಿಟ್ಟಿನಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಸಂಚಾರಿ ಪೀಠ ಮಂಗಳೂರಿಗೆ ಕೊಟ್ಟರೆ ಸಂತೋಷ, ಆದರೆ ಶಿವಮೊಗ್ಗನ ಮಂಗಳೂರಿಗೆ ಇನ್ಕ್ಲೂಡ್ ಮಾಡೋದು ಒಳ್ಳೆಯದಲ್ಲ. ಯಾಕೆಂದರೆ ಯಾವುದೇ ರೀತಿಯಲ್ಲಿ ಭೌಗೋಳಿಕವಾಗಿ ನಾವು ಶಿವಮೊಗ್ಗದವರಿಗೆ ನಮಗೆ ಕಾಂಟ್ಯಾಕ್ಟ್ ಇರೋದು ಬೆಂಗಳೂರು, ಕೆಲಸಗಳಾಗ್ತವೆ, ದೂರ ಒಪ್ಕೊತೀವಿ. ಆದರೆ ಅದು ಕೈ ಬಿಡಬೇಕು. ಯಾಕೆಂದರೆ ಮಂಗಳೂರಿಗೆ ಅಟ್ಯಾಚ್ ಮಾಡಬಾರ್ದು. ಮಂಗಳೂರಿಗೆ ಸಂಚಾರ ಪೀಠ ಕೊಟ್ಟರೆ ತೊಂದರೆ ಇಲ್ಲ, ಕೊಡಲಿ. ಬಟ್ ಶಿವಮೊಗ್ಗಕ್ಕೆ ಜನಸಂಖ್ಯೆ ಆಧಾರಿತ ಮೇಲೆ ಮಧ್ಯ ಕರ್ನಾಟಕಕ್ಕೆ ಒಂದು ಸಂಚಾರಿ ಪೀಠ ಕೊಡಬೇಕು ಅಂದರೆ ಅದು ಶಿವಮೊಗ್ಗವಾದ ಸೂಕ್ತವಾದ ಜಾಗ ಅಂತ ಹೇಳಿ, ಆ ನಿಟ್ಟಿನಲ್ಲಿ ಎಲ್ಲರ ಬೇಡಿಕೆ ಮುಖೇನ ಖಂಡಿತವಾಗ್ಲೂ ಇಲ್ಲಿ ನೆರೆಯುವಂಥ ಎಲ್ಲ ಗಣ್ಯರು ಇದ್ರ ಬಗ್ಗೆ ಒಮ್ಮತ ಘೋಷಿಸಿದ್ದಾರೆ. ಖಂಡಿತವಾಗ್ಲೂ ಇದಕ್ಕೆ ಸಂಚಾರಿ ಪೀಠ ಬೇಕು ಅನ್ನೋಂಥ ಹೋರಾಟಕ್ಕೆ ನಮ್ಮೆಲ್ಲರಿಗೂ ಬೆಂಬಲ ಇದೆ. ಇವತ್ತು ಹೋರಾಟ ಮಾಡೋ ಮೂಲಕ ನಮ್ಮ ಸರ್ಕಾರದ ಗಮನಕ್ಕೆ ತಂದಿದ್ದೀರಿ. ಇವತ್ತಿನ ಈ ಸಭೆಯಲ್ಲಿ ನಿಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿ ಬಂದಿರುವಂಥ ಮಾನ್ಯ ಶಿಕ್ಷಣ ಸಚಿವರು, ನಮ್ಮ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಧು ಬಂಗಾರಪ್ಪನವರೇ, ಮಾಜಿ ಸಚಿವರು, ನಮ್ಮೆಲ್ಲರೂ ಹಿರಿಯರಾದಂಥ ಆರ್ ಕೆ ಜ್ಞಾನೇಂದ್ರವರೇ, ಈ ಸಂಘದ ಗೌರವ ಅಧ್ಯಕ್ಷರಾದ ಸ್ನೇಹಿತರಾದ ರಾಘವೇಂದ್ರವರು,
ಹಿರಿಯರ ವಕೀಲರಾದ ಬಸಪ್ಪ ಅವರು, ಸರ್ಜಿ ಅವರು ಮತ್ತು ಬಲ್ಕಿಸ್ವಾಲ್ ಅವರು, ಶ್ರೀಕಾಂತ್ ಅಣ್ಣವರು ಮತ್ತು ನಿಮ್ಮೆಲ್ಲ ಪದಾಧಿಕಾರಿಗಳು ಮತ್ತು ವಕೀಲ ಸಂಘದ ಎಲ್ಲ ಆತ್ಮೀಯ ಪದಗಳು ಭಾಳ ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾದ ನಮ್ಮ ಬೆಂಬಲ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಮಗೆ ಹೈಕೋರ್ಟ್ ನ್ಯಾಯಪೀಠ ಬರ್ತಂದರೆ ಈ ಭಾಗದ ಭಾಳಷ್ಟು ಜನ ಬಡವರಿಗೆ ಅನುಕೂಲ ಆಗುತ್ತೆ, ಸಾಮಾನ್ಯ ಜನರಿಗೆ ಅನುಕೂಲ ಆಗುತ್ತೆ. ಇದಕ್ಕೆ ನಾವು ಖುಷಿ ಬೀಳಬೇಕಾಗಿದೆ. ಇವತ್ತು ಮಾಡಲಿ, ನಮ್ಮ ಇದಕ್ಕೆ ಮಂಗಳೂರಿಗೆ ಏನು ಮಾಡ್ತಾ ಬೇಕಾದ್ರೆ ಮಾಡ್ಕೊಳ್ಳಿ, ಆದರೆ ಇಲ್ಲೂ ಬೇಕು ನಮಗೆ ಶಿವಮೊಗ್ಗ ಕೊಟ್ಟರೆ ಸುತ್ತಮುತ್ತಲ ಜಿಲ್ಲೆಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿದೆ. ಬಹುಶಃ ಮಲೆನಾಡು ಅಂತಂದರೆ ಹೋರಾಟದ ಏರಿಯಾ. ಮಲೆನಾಡು ಅಂತ ಹೇಳಿದ್ರೆ ಸತ್ಯಾಗ್ರಹದ ಬಗ್ಗೆ ಹೋರಾಟ ಮಾಡಿ ಕಾಗೋಡು ಸತ್ಯಾಗ್ರಹ ಅಂತ ಮಾಡಿ ಬರುವಂಥ ನೆಲ ಇದು. ಹಾಗಾಗಿ ನಿಮ್ಮ ಹೋರಾಟಕ್ಕೆ ಜಯ ಸಿಗುತ್ತಂತ ನಮ್ಮ ಒಂದು ಭಾವನೆ ಇದೆ. ನಾನು ಸಹ ಮಧುಮಂಗಪ್ಪನವರು, ನಮ್ಮ MLCಗಳು ಎಲ್ಲ ಸೇರಿ, ನಮ್ಮ MLAರು ಎಲ್ಲ ಸೇರಿ ನಿಮ್ಮ ಪರವಾಗಿ ಧ್ವನಿ ಎತ್ತಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಖಂಡಿತ ನಾವು ಮನವಿ ಮಾಡ್ತೀವಿ. ಈಗಾಗಲೇ ಮಾನ್ಯ ಮಧುಮಂಗಪ್ಪನವರು ಈಗಾಗಲೇ ಮುಖ್ಯಮಂತ್ರಿಗಳ ಹತ್ರ ತಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಸರಿ ಭೇಟಿ ಮಾಡ್ತಿದ್ದಾರೆ. ನಾವು ಇನ್ನೊಂದು ಸರಿ ಕೂತು 25ನೇ ತಾರೀಕೆಲ್ಲ ಒಟ್ಟಿಗೆ ಸೇರೋದಿದೆ. ಅವತ್ತು ಮತ್ತೆ ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀವಿ ಅಂತ ಭರವಸೆ ಕೊಡೋ ಮೂಲಕ ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ನಾನು ಹೇಳ್ತೀನಿ.